ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವಲೋಕೋಪಕಾರಾಯ ಯುವದೇವ ಪರಮೇಶ್ವರಃ ಚರತತಿಥಿ ರೂಪೇಣ ನಮಸ್ತೆ ಜಂಗಮಾತ್ಮನೆ. ಬಯಲುಸೀಮೆ ಕಡೆ ಒಂದು ಗಾದೆ ಮಾತೈತಿ. ಮೊದಲ ಮಾತನಾಡೋರು ದೇವರು ಕಂಡಾಗ ಕಾಣ್ತಾರಂತ, ಕೊನೆಗೆ ಮಾತನಾಡೋರು ಹೆಂಗೆಂಗೋ ಕಾಣ್ತಾರಂತ. ನಾವೀಗ ಹೆಂಗೆ ಕಾಣಕತ್ತೀವೋ ನಿಮಗೆ ಗೊತ್ತದು. ಆದರೂ ಕೂಡ ಇಲ್ಲಿಯ ಕಾರ್ಯಕರ್ತರು, ಹಿಂದೂ ಸಮ್ಮೇಳನದ ಎಲ್ಲ ಆತ್ಮೀಯ ಬಂಧುಗಳು, ನಮ್ಮ ಸಂತೋಷ್ ಗೌಡ್ರು ಭಾಳಷ್ಟು ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ತೆಗೆದುಕೊಂಡು ನಮ್ಮ ಸಂಪರ್ಕ ಮಾಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಸನಾತನ ಪರಂಪರೆಯಲ್ಲಿ ಬದುಕ್ತಕ್ಕಂಥ ಒಂದು ವ್ಯಕ್ತಿತ್ವ. ಪೃಥ್ವಿ, ಅಪ್ಪು, ತೇಜೋ, ವಾಯು, ಆಕಾಶ, ಆತ್ಮ, ಇವು ಎಲ್ಲವೂ ಕೂಡ ಸರಿಯಾಗಿದ್ದರೆ ಮಾತ್ರ ಒಂದು ದೇಶ, ಒಂದು ಧರ್ಮ ಶಾಂತವಾಗಿ, ಸಮಾಧಾನವಾಗಿ, ಸುವ್ಯವಸ್ಥಿತವಾಗಿ ಹೋಗಲಿಕ್ಕೆ ಸಾಧ್ಯತೆ ಇದೆ. ನಾವೆಲ್ಲರೂ ಭಾಳ ಸಲ ಮಾತನಾಡ್ತೇವೆ ಸಂಸ್ಕೃತಿ, ಸಂಸ್ಕಾರ. ನಮ್ಮ ಕಾಲದಲ್ಲಿ ಹಂಗಿತ್ತು, ನಿಮ್ಮ ಕಾಲದಲ್ಲಿ ಹಿಂಗಿದೆ. ನಾವು ಲಾಟನ್ನಲ್ಲೇ ಓದ್ತಿದ್ದೀವಿ, ನಿಮಗೆಲ್ಲ ಒಳ್ಳೆ ದೀಪಗಳ ಬಂದಿದ್ದಾವೆ, ಕರೆಂಟ್ ಬಂದಿದೆ. ನಾವು ಕಾಲ್ನಡಿಗೆಲ್ಲ ಹೋಗ್ತಿದ್ದೀವಿ, ನಿಮಗೆಲ್ಲ ವೆಹಿಕಲ್ಗಳು ಬಂದಿದ್ದಾವೆ, ವಿಮಾನಗಳು ಬಂದಿದ್ದಾವೆ. ನಾವೆಲ್ಲರೂ ಕೂಡ ಮನೆಯನ್ನ ಸೆಗಣಿಯಿಂದ ಸಾರಿಸ್ತಾ ಇದ್ದೀವಿ, ಇಂದ ಕೋಲ್ನಿಂದ ಒರೆಸ್ತಾ ಇದ್ದೀವಿ. ಬಟ್ಟೆಗಳನ್ನ ಸ್ವತಃ ನಾವೇ ತೊಳ್ಕೊಳ್ತಿದ್ದೀವಿ. ಇವತ್ತು ಅದಕ್ಕಾಗಿ ಮಿಷನ್ಗಳು ಬಂದಿದ್ದಾವೆ. ಆಧುನಿಕ ಯುಗದಲ್ಲಿ ಏನು ಬದಲಾವಣೆ ಆಗ್ತೈತಿ, ಅದಕ್ಕೆ ನಮ್ಮ ಮನಸ್ಸು ಬದಲಾವಣೆ ಆಗ್ತಾ ಇದೆ. ಇಲ್ಲಿ ಬದಲಾವಣೆ ಆಗೋದು ತಪ್ಪಲ್ಲ, ಮನುಷ್ಯನ ವ್ಯಕ್ತಿತ್ವ ಬದಲಾಗಬಾರ್ದು. ಮನುಷ್ಯನ ವ್ಯಕ್ತಿತ್ವ ಬದಲಾಯಿತು ಅಂತಂದ್ರೆ ಅದು ಸನಾತನ ಧರ್ಮಕ್ಕೆ ಒಂದು ರೀತಿಯ ಹಿನ್ನಡೆ ಆಗತ್ತೆ ಅಂತಕ್ಕಂಥ ನಾವು ಯಾರು ಕೂಡ ಬರಿಬಾರ್ದು. ಕಾರಣ ಇಷ್ಟೇ, ಇಲ್ಲಿ ತಾಯಂದಿರು ಬಹಳ ಜನ ಸೇರಿದ್ರಿ, ಎಲ್ಲನ್ನು ಕೂಡ ಪೂರ್ಣ ಕುಂಭ ಸ್ವಾಗತ ಮುಖಾಂತರವಾಗಿ ಸ್ವಾಗತ ಮಾಡಿದ್ರಿ. ನೀವು ಪ್ರಾರ್ಥನಾ ಕಾಲದಲ್ಲಿ 5:30, 6 ಗಂಟೆಗೆ ಎದ್ದು ಮನೆ ಮುಂದೆ ರಂಗೋಲಿ ಇಡ್ತಕ್ಕಂಥ ಕಾರ್ಯ, ದೇವರಿಗೆ ದೀಪ ಹಚ್ಚತಕ್ಕಂಥ ಕಾರ್ಯ, ಅವು ಎಲ್ಲವೂ ಕೂಡ ಪ್ರಾರ್ಥನಾ ಕಾಲದಲ್ಲಿ ಪ್ರಾರಂಭ ಆಗ್ತಕ್ಕಂಥ ವ್ಯವಸ್ಥೆ ನಾವೆಲ್ಲ ನೋಡ್ತೇವೆ. ಅದು ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ. ನಾವು ಇವತ್ತಿನ ಯುವಕರು ಇವತ್ತಿನ ಬದುಕಿನಲ್ಲಿ ಬದಲಾವಣೆ 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 ಅಂತ ನಾವೆಲ್ಲ ಹೋಗ್ತಾ ಇದ್ದೇವೆ. ಸಾವಿರಾರು ವರ್ಷಗಳ ಕಾಲ ಕೊಡ್ತಕ್ಕಂಥ ಸೂರ್ಯದೇವ ತನ್ನ ಬೆಳಕನ್ನ, ಪ್ರಕಾಶವನ್ನು ಕೊಡ್ತಕ್ಕಂಥ ಕಾಲದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಲಿಲ್ಲ. ಗಾಳಿ ಬದಲಾವಣೆ ಆಗಲಿಲ್ಲ, ಮಳೆಗಾಲ ಬದಲಾವಣೆ ಆಗಲಿಲ್ಲ, ಈ ಭೂಮಿ ತಾಯಿ ಬದಲಾವಣೆ ಆಗಿಲ್ಲ. ಅವು ಸ್ಥಿರವಾಗಿ, ದಿಟ್ಟವಾಗಿ ತಮ್ಮ ಕಾರ್ಯವನ್ನ ಪ್ರಾಮಾಣಿಕತೆಯಿಂದ ಒಂದು ಗಳಿಗೆ ಕೂಡ ವ್ಯತ್ಯಾಸ ಆಗದ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾವೆ. ಇಲ್ಲಿ ಆಗ್ತಕ್ಕಂಥ ಬದಲಾವಣೆ ಏನು? ಇವತ್ತಿನ ಕಲಿಯುಗದಲ್ಲಿ
ಮೊದಲಿನ ಸಂಸ್ಕಾರ ಇವತ್ತಿನ ಸಂಸ್ಕಾರ ಒಂದು ಮಾತು ಹೇಳ್ತಾರೆ ಜನಪದ ಸಾಹಿತ್ಯ. ನಮ್ಮ ಅಲ್ಲಮ ಪ್ರಭುದೇವರು ತಮ್ಮ ವಚನದಲ್ಲಿ ಉಲ್ಲೇಖ ಮಾಡ್ತಾರೆ, ಮೊದಲಿನ ಸಂಸ್ಕೃತಿಗೂ ಇವತ್ತಿನ ಸಂಸ್ಕೃತಿಗೂ ಎಷ್ಟೊಂದು ವ್ಯತ್ಯಾಸ ಇದೆ ಅಂತೇಳಿ. 12ನೇ ಶತಮಾನದಲ್ಲಿ ಆಗ್ತಕ್ಕಂಥ ಅಲ್ಲಮ ಪ್ರಭುದೇವ ಇವತ್ತಿನ ನಡೀತಕ್ಕಂಥ ಕಾಲಘಟ್ಟವನ್ನು ನೆನಪು ಮಾಡ್ಕೊತಾರೆ. ಆಗಿನ ಕಾಲದಲ್ಲೇ ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ವಂದನೆಯ. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ವಂದನೆಯ. ತ್ರೈತ್ರಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಜೈಂಕರಿಸಿಯ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ವಂದನೆಯ. ದ್ವಾಪಾರ ಯುಗದಲ್ಲಿ ಶ್ರೀ ಗುರು ಶಿಷ್ಯಕ್ಕೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ವಂದನೆಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಕ್ಕೆ ವಂದಿಸಿಯ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ವಂದನೆಯ. ನೋಡಿ ಎಷ್ಟು ವ್ಯತ್ಯಾಸ ಆಯ್ತದು. ಯಜಮಾನರಿಗೆಲ್ಲ ಗೊತ್ತಿರ್ತತಿ. ಹಿಂದಿನ ಕಾಲದಲ್ಲಿ ಶಿಕ್ಷಣವನ್ನ ಯಾವ ರೀತಿ ಕೊಡ್ತಿದ್ರು, ಗ್ರಾಮೀಣ ಪ್ರದೇಶದಲ್ಲಿ ಹೋಮ್ವರ್ಕ್ ಮಾಡದೇ ಇದ್ರ, ಸರಿಯಾದ ರೀತಿಯ ಸ್ಕೂಲ್ಗಳಿಗೆ ಬರದೇ ಇದ್ರ, ಅಲ್ಲಿರ್ತಕ್ಕಂಥ ಉಪಾಧ್ಯಾಯರು ಒಂದು ರೂಲ್ ದೊಣ್ಣೆಯಿಂದ ಇಟ್ಕೊಂಡು ಟೇಬಲ್ ಮೇಲೆ ಕೈ ಇಳಿಸಿ ಕೈಗೆ ಹೊಡಿತಿದ್ರು. ಹೌದಾ? ಒಂದು ಕಾಲಿತ್ತು. ಇಂಥ ಯಜಮಾನ ವಯಸ್ಸಿನ ಕಾಲದಲ್ಲಿ ಇತ್ತು. ಅವಾಗ ಹೆಚ್ಚು ಕಡಿಮೆ ಒಂದು 50 ವರ್ಷ ಹಿಂಬಾಗಿರ್ಬೇಕು. ಆಗಿನ ಕಾಲದಲ್ಲಿ ಶಿಕ್ಷೆಯನ್ನು ಕೊಟ್ಟು ಹೊಡೆದು ಬುದ್ಧಿ ಕಲಿಸಿದ್ರು. ಅದನ್ನ ಅಲ್ಲಮ ಪ್ರಭುದೇವರು ತಮ್ಮ ಕಾಲಜ್ಞಾನದಲ್ಲಿ ವಚನಗಳ ಮುಖಾಂತರ ಹೇಳಿದ್ರು. ಇದು ಕಲಿಯುಗದಲ್ಲಿ ಎಲ್ಲಿಗೆ ಬರ್ತೈತಿ ಪರಿಸ್ಥಿತಿ, ಸಂಸ್ಕಾರ ಕೊಡೋದು, ಶಿಕ್ಷಣ ಕೊಡೋದು ಅಂತಂದ್ರ ಗುರುಗಳೇ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಮಾಡಿ ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿಯ ಬುದ್ಧಿಯೇ ಕಲಿಸಿದರೆ ಆಗಲಿ ಮಹಾಪ್ರಸಾದ ವಂದನೆಯ ಕಾಲಘಟ್ಟ ಇದು. ಅಂತ ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ. ಇಲ್ಲಿ ಆಗ್ಬೇಕಾಗಿದ್ದು ಏನಪ್ಪಾ ಅಂತಂದ್ರ, ಬಾಲ್ಯದಲ್ಲೇ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿ ಸಂಸ್ಕಾರ ಕೊಟ್ಟಾಗ ಮಾತ್ರ ಇವತ್ತಿನ ತಾಯಿ ತಂದೆಯರು, ಬಂಧು ಬಳಗ, ನಾವೆಲ್ಲರೂ ಕೂಡ ಆ ಕಾರ್ಯವನ್ನ ಶೀಘ್ರದಲ್ಲೇ ಮಾಡ್ತಕ್ಕಂಥ ವ್ಯವಸ್ಥೆನ ರೂಢಿಸಿಕೊಳ್ಬೇಕಾಗುತ್ತೆ. ನಾವೆಲ್ಲರೂ ಆ ಮಕ್ಕಳಿಗೆ ಒಳ್ಳೆಯ ಬಟ್ಟೆಯನ್ನು ಕೊಡಿಸ್ತೇವೆ, ಒಳ್ಳೆಯ ಬುಕ್ಸು, ಒಳ್ಳೆಯ ಬ್ಯಾಗ್ ಕೊಡಿಸ್ತೀವಿ, ಎಷ್ಟೇ ಖರ್ಚಾದರೂ ಒಳ್ಳೆ ಸ್ಕೂಲಿಗೆ ಸೇರಿಸ್ತೇವೆ. ಅದೆಲ್ಲ ಸರಿನೇ. ಆದರೆ ಪ್ರಾಥಮಿಕ ಕಾಲದಲ್ಲಿ ಎದ್ದು ಮಕ್ಕಳಿಗೆ ದೇವರ ಮನೆ ಒಳಗೆ ಕರೆದುಕೊಂಡು ಹೋಗಿ ಒಂದೆರಡು ಭಗವದ್ಗೀತೆಯ ಶ್ಲೋಕಗಳನ್ನು, ಉಪನಿಷತ್ತು ಶ್ಲೋಕಗಳನ್ನು, ಒಂದೆರಡು ವಚನಗಳನ್ನು ಹೇಳಿಸಿ ಕಲಿಸ್ತಕ್ಕಂಥ ವ್ಯವಸ್ಥೆಗಳನ್ನು ನಾವು ರೂಢಿಸಿಕೊಳ್ಬೇಕು. ಎಲ್ಲದನ್ನು ಮಾಡ್ತೇವೆ, ಎಲ್ಲದಕ್ಕೂ ಖರ್ಚು ಮಾಡ್ತೇವೆ, ಆದರೆ ಸಂಸ್ಕಾರ ಕೊಡುವಲ್ಲಿ ಮಾತ್ರ ನಾವೆಲ್ಲರೂ ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದ್ದೇವೆ. ಇದೇ ಪರಂಪರೆಯ ಮುಂದುವರೆದ್ರೆ ಮುಂದೊಂದು ದಿನಗಳಲ್ಲಿ ಬಹಳಷ್ಟು ಅಪಾಯದಲ್ಲಿ ನಾವೆಲ್ಲ ಬದುಕಬೇಕಾಗತ್ತೆ. ಸನಾತನ ಧರ್ಮಿಗಳು ವಿಚಾರ ಮಾಡಬೇಕು. ಇವೆಲ್ಲ ಸಮ್ಮೇಳನ ಯಾಕಪ್ಪ ಅಂತಂದ್ರ ಜಾಗೃತಿ ಮೂಡಿಸ್ಲಿಕ್ಕೆ. ನಾವು ಬೆಳಗ್ಗೆ ಮನೆಯನ್ನ ಕಸ ಗುಡಿಸಿದ್ರೆ ಮತ್ತೆ ಸಂಜೆ ಹೊತ್ತಿಗೆ ಕಸ ಹೊಡಿತೀವಿ. ಕಾರಣ ಏನಪ್ಪಾ ಅಂತಂದ್ರ ಮತ್ತೆ ಕಸ ಬಿದ್ದಿರ್ತಕ್ಕಂಥ ಇದರಿಂದ ಮತ್ತೆ ಸಂಜೆ ಕಸವನ್ನು ಕೂಡಿಸ್ತೀವಿ. ಹಂಗ ಮೇಲ್ಮೇಲೆ ಸಮ್ಮೇಳನಗಳು ಮಾಡೋದ್ರಿಂದ ಮನುಷ್ಯನ ಮೇಲಾಗ್ತಕ್ಕಂಥ ದುಷ್ಟ ಪರಿಣಾಮಗಳನ್ನ ವಾಶೌಟ್ ಮಾಡಿ, ಕ್ಲೀನ್ ಮಾಡಿ, ಸ್ವಚ್ಛ ಮಾಡಿ, ಮತ್ತು ನಮ್ಮ ಧರ್ಮ, ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ, ನಮ್ಮ ವಿಚಾರ ಬಗ್ಗೆ ತಿಳಿಸ್ತಕ್ಕಂಥ ಕೆಲವೊಂದು ವೇದಿಕೆಗಳು ಬೇಕಾಗ್ತವೆ.
ಸುಮ್ಮನೆ ಕರೆದ್ರೆ ನಾವು ಯಾರು ಬರಲ್ಲ. ಆದ್ರೆ ನಮಗೊಂದು ಖುಷಿ ಆಗ್ತಕ್ಕಂಥ ಏನಪ್ಪಾ ಅಂತಂದ್ರ ಈ ಬಂಡಲ ಗ್ರಾಮದಲ್ಲಿ ವ್ಯಾಜ್ಯಗಳು ಕಡಿಮೆ ಅಂತ ಕೇಳಿದೆ ನಾನು. ವ್ಯಾಜ್ಯಗಳೇ ಇಲ್ಲ ಅಂತಕ್ಕಂಥದ್ದು. ಇದು ಶ್ರೇಷ್ಠವಾಗಿರ್ತಕ್ಕಂಥ ಗ್ರಾಮ. ನೀವೆಲ್ಲ ಖುಷಿ ಪಡಬೇಕು. ಇದು ಬೇರೆ ಬೇರೆ ಗ್ರಾಮಗಳಿಗೆ ಹೋದ್ರೆ ಮಂಡಳ ಗ್ರಾಮ ನಾ ಎಲ್ಲ ಕೇಳ್ತಿಲ್ಲ. ಬಹುಶಃ ಸಾಮಾನ್ಯವಾಗಿ ನೂರಾರು ಹಳ್ಳಿಗಳಿಗೆ ಹೋಗೇನಿ, ನೂರಾರು ಪಟ್ಟಣಗಳಿಗೆ ಹೋಗೇನಿ. ಈ ವಾಕ್ಯವನ್ನು ಕೇಳಿಲ್ಲ. ನಮ್ಮಲ್ಲಿ ವ್ಯಾಜ್ಯಗಳು ಇಲ್ಲ ಅಂತಕ್ಕಂಥ ವಾಕ್ಯಗಳನ್ನು ಕೇಳಿಲ್ಲ. ಇಲ್ಲಿ ಕೇಳಿ ಖುಷಿ ಆಯ್ತು ನನಗೂ. ಇದು ಬೇಕಾಗಿತ್ತು ನಮಗೆ. ಸಂಘಟನೆ ಇದಕ್ಕೆ ಧರ್ಮ ಅಂತಂದ್ರು. ಎಲ್ಲರಲ್ಲಿರೋದು ಒಂದೇ ಧರ್ಮ. ಧರ್ಮದಲ್ಲಿಲ್ಲ ಸಂಕೋಚ ಕರ್ಮ, ಧರ್ಮದ ಮರ್ಮವನ್ನು ಅರಿಯಂತ ಅಂತ ನಮ್ಮ ಮೃಡಗರಿ ಅನ್ನದಾನಿಸ್ತಕ್ಕಂಥ ಮಾತು ಹೇಳ್ತಾರೆ. ಧರ್ಮ ಅಂತಂದ್ರೆ ಬೇರೆ ಏನಿಲ್ಲ. ಪತಿತಂ ಪತಂತಂ ಪತಿಷ್ಯಂತಂ ಧರ್ತಿ ಇತಿ ಧರ್ಮ. ಯಾರು ಬಿದ್ದಿದ್ದಾನೆ, ಯಾರು ಬೀಳ್ತಾ ಇದ್ದಾನೆ, ಯಾರು ಬೀಳಲಿದ್ದಾನೆ, ಅವರನ್ನ ಮೇಲೆ ಎತ್ತಕ್ಕಂಥ ಕಾರ್ಯ ಯಾರು ಮಾಡ್ತಾರೆ ಅದು ನಿಜವಾದ ಧರ್ಮ ಅಂತಕ್ಕಂಥದ್ದು. ಅಂತ ಕಾರ್ಯವನ್ನ RSS ಅಂತ ಹೇಳ್ತೇವೆ ನಾವು. 100 ವರ್ಷ ತಮ್ಮ ಶತಮಾನೋತ್ಸವ ಆಚರಣೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲ ಅದರ ಸಂಸ್ಥೆ ಬಗ್ಗೆ ತಿಳ್ಕೊಳ್ಬೇಕು. ನೀವೆಲ್ಲ ಬಹಳಷ್ಟು ವಿಷಯ ಪ್ರಾಮಾಣಿಕವಾಗಿ ಸನಾತನ ಧರ್ಮದ ಬಗ್ಗೆ ಹೋರಾಟ ಮಾಡ್ತಾರಲ್ಲ. ಯಾರ ಸಲುವಾಗಿ, ಯಾರಿಗೋಸ್ಕರ, ಯಾರ ಉದ್ಧಾರಕ್ಕಾಗಿ? ಅದು ಸನಾತನ ಏನು ಹಿಂದೂಗಳಂತೆ ನಾವು ಹೇಳ್ಕೊಳ್ತಾ ಇದ್ದೇವೆ. ನಮ್ಮ ರಕ್ಷಣೆಗಾಗಿ, ನಮ್ಮ ಸಂಸ್ಕೃತಿಯ ಪರಂಪರೆ ಉಳಿಸೋಗೋಸ್ಕರವಾಗಿ ಆ ಎಲ್ಲ ಕಾರ್ಯಕರ್ತರು ಕೂಡ ಹಗಲಿರಲು ಕೂಡ ಪ್ರಯತ್ನ ಮಾಡ್ತಾರೆ, ಶ್ರಮ ವಹಿಸ್ತಾರೆ, ದುಡಿತಾರೆ. ಅವ್ರು ಯಾರಿಗೆ ಪೇಮೆಂಟ್ ಇಲ್ಲ, ಪಗಾರ ಇಲ್ಲ ಅವ್ರಿಗೆ. ಯಾರಿಗೆ ಈ ಕೆಲಸ ಮಾಡ್ಕೊಂಬರ್ಬೇಕು ಎಷ್ಟು ಪೇಮೆಂಟ್ ಅಂತಿಲ್ಲ. ಈ ನಿಶ್ಚಲಾನಂದ ಪೂಜ್ಯರು ಹೇಳಿದ್ರಲ್ಲ, ಹನುಮಂತನಿಗೆ TA ಕೊಡ್ತಕ್ಕಂಥ ವ್ಯವಸ್ಥೆ ಬಂದಾಗ ಜನಸಾಮಾನ್ಯರ ಪರಿಸ್ಥಿತಿ ಏನಾಗಬಾರ್ದು. ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ. ಇದನ್ನ ಹೆಂಗೂ ಉಲ್ಲೇಖ ಮಾಡ್ತಾರ. ಆಫೀಸ್ಗಳಿಗೆ ಹೋದ್ರೆ ಲಂಚ್ ಅಂತಕ್ಕಂಥ ನೀರನ್ನ ತಳಕ್ಕೆ ಎರೆದ್ರೆ ಮೇಲೆ ಪಲ್ಲವಿಸಿತ್ತು ನೋಡ. ಇವತ್ತು ನಡೀತಕ್ಕಂಥ ವ್ಯವಸ್ಥೆಗಳು ಇದು ಹೋಗ್ಬೇಕಾದ್ರೆ, ಇದು ನಾಶವಾಗಬೇಕಾದ್ರೆ ಪ್ರಾಮಾಣಿಕತೆ, ಕಾಯಕಕ್ಕೆ ನಿಷ್ಠೆ ಬರಬೇಕಾದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಸಂಸ್ಕಾರವಂತರಾದಾಗ ಮಾತ್ರ ಬರಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ಧರ್ಮ, ನಮ್ಮ ಪರಂಪರೆ, ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ನೀತಿ ನೇಮಗಳನ್ನ ಚಾಚು ತಪ್ಪದೆ ನಾವು ನಿತ್ಯ ಪರಿಪಾಲನೆ ಮಾಡಬೇಕು. ಇವತ್ತು ನಮ್ಮ ದೇಶ, ಭಾರತ ದೇಶ ಇಡೀ ಪ್ರಪಂಚಕ್ಕೆ ಏನೆಲ್ಲ ಕೊಟ್ಟಿದೆ ಅಂತಕ್ಕಂಥ ಮಾತನ್ನ ನಮ್ಮ ದಿಕ್ಸೂಚಿ ಉಪನ್ಯಾಸಕರು ಬಹಳಷ್ಟು ಚೆನ್ನಾಗಿ ಮಾತನಾಡಿದರು. ಅದರಲ್ಲಿ ಯೋಗ ಕೂಡ ಒಂದು. ಮೋದಿಜಿಯವರು ಜೂನ್ 21ಕ್ಕೆ ಯೋಗ ಡೇ ಅಂತ ಮಾಡಿದರು. ಜೂನ್ 21ಕ್ಕೆ ಯಾಕೆ ಮಾಡಿದ್ರು? ಅದು ವಿಶ್ವಸಂಸ್ಥೆ ಇಡೀ ಪ್ರಪಂಚಾದ್ಯಂತ ಒಪ್ಪಿಕೊಂಡು ಅದು ನಮ್ಮ ದೇಶದ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರ್ಯ ಯೋಗ ಅಂತಕ್ಕಂಥದ್ದು. ಏನು ಪತಂಜಲಿ ಮಹರ್ಷಿಗಳು, ಚರಕ ಮುನಿಗಳು ಏನೊಂದು ಪರಂಪರೆಯನ್ನು ಹಾಕಿಕೊಟ್ಟು ಆ ಪರಂಪರೆಯನ್ನು ಮತ್ತೆ ಮೇಲೆತ್ತಕ್ಕಂಥ ಕಾರ್ಯವನ್ನ ಇವತ್ತು ನಮ್ಮ ಮೋದಿಜಿಯವರು ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ತಿಳಿಸ್ತಕ್ಕಂಥ ಆ ಯೋಗದ ಮುಖಾಂತರ ಅದನ್ನು ಚಾಲನೆ ಕೊಟ್ಟರಲ್ಲ, ಎಂತ ಕೊಡುಗೆ ಇದು ನಮ್ಮ ದೇಶದ್ದು. ಯಾರು ಕೊಡದೆ ಇರ್ತಕ್ಕಂಥದ್ದು ಇದ್ದಿತ್ತು. ಈಗೆಲ್ಲ ನಾಟಿ ವೈದ್ಯರಿಗೆ ಸನ್ಮಾನ ಮಾಡಿದ್ರು, ಪ್ರಶಸ್ತಿ ಮಾಡಿಸ್ತಕ್ಕಂಥ ತಾಯಂದರಿಗೆ ಸನ್ಮಾನ ಮಾಡಿದ್ರು. ಈ ಕಾರ್ಯವನ್ನು ಇಲ್ಲೇ ನೋಡಕ್ ಸಾಧ್ಯ ನಮ್ಮ ದೇಶದಲ್ಲಿ, ಬೇರೆ ಎಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಅಮ್ಮ, ತಾಯಿ, ಅಕ್ಕ, ಅವ್ವ ಈ ಶಬ್ದಗಳನ್ನ ಇಲ್ಲೇ ಕೇಳಬೇಕು. ಬೇರೆ ದೇಶದಲ್ಲಿ ಕೇಳಲಿಕ್ಕೆ ಆಗೋದಿಲ್ಲ, ಬೇರೆ ದೇಶದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ವ್ಯವಸ್ಥೆನೇ ಬೇರೆ, ಇಲ್ಲಿ ವ್ಯವಸ್ಥೆನೇ ಬೇರೆ. ಇವತ್ತು ಭಾರತ ದೇಶಕ್ಕೆ ಇಷ್ಟೊಂದು ಗೌರವ ಘನತೆಗಳು ಯಾಕಪ್ಪ ಅಂತಂದ್ರ ಆ ಸಂಸ್ಕಾರ ಇನ್ನೂ ಗಟ್ಟಿಯಾಗಿದೆ ಅನ್ನೋ ಸಲುವಾಗಿ ನಮ್ಮ ದೇಶದ ಬಗ್ಗೆ ಬೇರೆ ದೇಶದ ಪ್ರಪಂಚದ ಮೂಲೆ ಮೂಲೆಗೆ ಗೌರವದಿಂದ ಕಾಣ್ತಾರೆ ಅಂತ ಒಂದು ಯೋಗ. ನೋಡಿ, ಜೂನ್ 21ಕ್ಕೆ ಯಾಕೆ ಕೊಡ್ಬೇಕದನ್ನ?
ಜೂನ್ 21 ಈಗೇನು ಈಗ ಹಗಲು ಕಡಿಮೆ ಮೇಲೆ, ಈಗ ದಕ್ಷಿಣಾಯನ ಬಂದದ್ದು, ಈಗ ಹಗಲು ಕಡಿಮೆ ರಾತ್ರಿ ಜಾಸ್ತಿ ಏನು ಹೌದಲ್ರಿ. ಜೂನ್ 21ಕ್ಕ ಈ ವರ್ಷದಲ್ಲಿ ಅವತ್ತೇ ಜಾಸ್ತಿ ಬೆಳಕಿರೋದು, ಜೂನ್ 21ಕ್ಕೆ ಜಾಸ್ತಿ ಬೆಳಕಿರೋದು. ಆದ್ರೆ ಹಿಂದಿನ ದಿವಸ ಇಲ್ಲ, ಅದು ಮರು ದಿವಸ ಇಲ್ಲ. ಅದು ಸಂಶೋಧನೆಗಳನ್ನು ಮಾಡಿ ನಮ್ಮ ಮೋದಿಜಿ ಅವರು ಜೂನ್ 21ಕ್ಕೆ ಯೋಗ ಡೇ ಮಾಡಬೇಕು ಅಂತಕ್ಕಂಥ, ಅಂದ್ರೆ ಜಗತ್ತಿಗೆ ಪ್ರಪಂಚಕ್ಕೆ ನಾವು ಬೆಳಕನ್ನು ಕೊಡಬೇಕಂತ, ಬೇರೆ ಏನಿಲ್ಲ ಅಲ್ಲಿ. ಬೆಳಕಂತಂದ್ರೆ ಜ್ಞಾನ, ಬೆಳಕಂತಂದ್ರ ಒಳ್ಳೆಯ ಸಂದೇಶ, ಒಳ್ಳೆಯದನ್ನ ಕೊಡಬೇಕು, ಒಳ್ಳೆಯದನ್ನ ಮಾತಾಡಬೇಕು, ಒಳ್ಳೆಯದನ್ನ ಹೇಳಬೇಕು. ಆ ಒಂದು ಪರಂಪರೆಯಲ್ಲಿ ಬದುಕ್ತಕ್ಕಂಥ ಸನಾತನಿಯರು ನಾವೆಲ್ಲರೂ ಕೂಡ ಆ ಪರಂಪರೆಯನ್ನ ಗಟ್ಟಿಗೊಳಿಸ್ಬೇಕಾದ್ರೆ, ಉಳಿಸ್ಬೇಕಾದ್ರೆ ಇಂಥ ಸಮ್ಮೇಳನಗಳು ಬಹಳಷ್ಟು ಮುಖ್ಯವಾಗಿದೆ. RSS ಕಾರ್ಯಕ್ರಮಕ್ಕೆ 100 ವರ್ಷಗಳ ತುಂಬಿ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಆಚರಣೆ ಇಡೀ ದೇಶವ್ಯಾಪ್ತಿಯಾಗಿ ನಡೀತಾ ಇದೆ. ಅದಕ್ಕೆಲ್ಲರೂ ಕೂಡ ನಾವು ಸಹಕಾರ ಕೊಡ್ತಾ ಗೌರವದಿಂದ, ಪ್ರೀತಿಯಿಂದ ಆ ಕಾರ್ಯಕರ್ತರಿಗೆ ಗೌರವ ಸಮರ್ಪಣೆ ಮಾಡೋಣ, ಪ್ರೀತಿ ಮಾಡೋಣ. ಅವ್ರ ಹಸಿದು ಬಂದಾಗ ಅನ್ನವನ್ನು ಕೊಡೋಣ, ನೀರನ್ನು ಕೊಡೋಣ, ಅವ್ರ ಶಕ್ತಿಯನ್ನು ತುಂಬೋಣ, ಬೆಂಬಲವಾಗಿ ನಿಲ್ಲೋಣ. ಆವಾಗ ಮಾತ್ರ ನಮ್ಮ ದೇಶದ ಸಂಸ್ಕೃತಿ ಉಳಿಸಲಿಕ್ಕೆ ಸಾಧ್ಯತೆ ಇದೆ ಅಂತ ಒಂದು ಪರಂಪರೆಯನ್ನ ಈ ಬಂಡಲ ಗ್ರಾಮದಲ್ಲಿ ಹಿಂದೂ ಸಮ್ಮೇಳನ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿ ತಾವೆಲ್ಲ ಮಾಡಿದ್ದೀರಿ. ಇಂಥ ಕಾರ್ಯಕ್ರಮ ನಿರಂತರವಾಗಿ ನಡೆದಾಗ ಮಾತ್ರ ಇಡೀ ದೇಶಕ್ಕೆ ಒಂದು ಒಳ್ಳೆಯ, ಇಡೀ ಪ್ರಪಂಚಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಕಲಿಯುಗದಲ್ಲಿ ಸಂಘೇ ಶಕ್ತಿ ಕಲಿಯುಗ ಅಂತಕ್ಕ ಮಾತು ಹೇಳ್ತಾರ. ಈ ಕಲಿಯುಗದಲ್ಲಿ ಸಂಘಟನೆಗೆ ಬಹಳ ಬೆಲೆ ಇದೆ ಅಂತ, ಸಂಘಟನೆಗೆ ಬಹಳ ಶಕ್ತಿ ಇದೆ ಅಂತ ಒಂದು ಸಂಘಟನೆಯಿಂದ ನಾವು ದೇಶವನ್ನು ಕಟ್ತಕ್ಕಂಥ, ದೇಶವನ್ನು ರಕ್ಷಣೆ ಮಾಡತಕ್ಕಂಥ ಕಾರ್ಯವನ್ನ ನಾವು ನೀವೆಲ್ಲರೂ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿ, ಹಿಂಗೆ ನಮಗೆಲ್ಲ ಹಿಂಗೆ ನೋಡ್ರಿ, ಮೈಕ್ ಸಿಕ್ಕರೆ ಬೇಗ ಬಿಡ್ಬೇಕಂತ ಅನ್ಸಂಗಿಲ್ಲ. ನಾವೊಂದ್ಸಲ ಗುಲ್ಬರ್ಗ ಹೋಗಿದ್ದೆ, ರಾತ್ರಿ 1 ಗಂಟೆ ಆಗಿತ್ತು ಗುಲ್ಬರ್ಗ. ಅಲ್ಲಿ ರಾತ್ರಿ ಸಭೆಗಳು ಭಾಳ, 10 ಗಂಟೆ ಮೇಲೆ ಬರ್ತಾರಲ್ಲ, ಅಲ್ಲಿ ಎಲ್ಲ ಊಟ ಮಾಡಿ ಕೌದಿಗಿದೆ ತಗೊಂಡು ಬಂದ್ಬಿಡ್ತಾರಲ್ಲ ಅವರು. ರಾತ್ರಿ 1 ಗಂಟೆಗೆ ನನ್ನ ಪಾಳೆ ಬಂದಿತ್ತು, ಮಾತನಾಡಕತ್ತಿದ್ವಿ, ಎಲ್ಲರೂ ಎದ್ದು ಹೋಗಿದ್ರು. ಇಲ್ಲೇನು ಮೈಕ್ ಆಪರೇಟರ್ ಕುಂತಾರಲ್ಲ, ಹಿಂಗೆ ಒಬ್ಬನೇ ಕೂತಿದ್ದ ಅವನು. ಸ್ವಲ್ಪ ಸಮಾಧಾನ ಆಯ್ತು, ಒಬ್ಬನಾರ ಅದಾನ ಅಂತೇಳಿ ನಾನು ಮಾತನಾಡ್ತಾ ಅವ್ನಿಗೆ ಕೇಳಿದೆ, ನೀನು ಒಬ್ಬನಾರ ಅದೇ ಬಿಡಪ್ಪ, ನನ್ನ ಮಾತು ಕೇಳಾಕತ್ತಿ ಅಂತೇಳಿ. ಅವನೇನು ಹೇಳಿದ, ಸ್ವಾಮಿಗಳೇ ನೀವು ಕೊಡ್ತಿರ್ತಕ್ಕಂಥ ಚೇರು ನಾ ಮನೆಗೆ ಹೋಗ್ಬೇಕಾಯ್ತು, ಅದಕ್ಕೆ ಕುಂತ್ಕೊಳ್ಳಿ ಅಂತಂದವ. ಆ ಪರಿಸ್ಥಿತಿಗೆ ಬರೋದು ಬೇಡ, ಸಮಯ ಭಾಳ ಆಗೈತಿ. ನೀವೆಲ್ಲರೂ 2 ಗಂಟೆಯಿಂದ ಈಗ 6-6:30ವರೆಗೂ ಭಾಳಷ್ಟು ಶ್ರಮ ವಹಿಸಿ ಬಿಸಿಲಲ್ಲಿ ಆ ಭಾರತಾಂಬೆಯನ್ನ ಉತ್ಸವ ಮುಖಾಂತರವಾಗಿ ಕರೆದುಕೊಂಡು ವಿಜೃಂಭಣೆಗೊಳಿಸಿದಿರಿ. ಎಲ್ಲರೂ ಕೂಡ ಶ್ರಮ ಪಟ್ಟಿದಿರಿ, ತಿಂಗಳ ಇದಕ್ಕೆ ಶ್ರಮ ವಹಿಸಿದಿರಿ. ನಿಮ್ಮೆಲ್ಲ ಕಾರ್ಯ ಕೂಡ ಬಹಳಷ್ಟು ಯಶಸ್ವಿಯಾಗಿದೆ, ನಮಗೆ ತುಂಬಾ ಖುಷಿಯಾಗಿದೆ. ಬಂಡಲ ಗ್ರಾಮ ಅಂತಂದ್ರೆ ಇವತ್ತು ಆದರ್ಶವಾಗಿ ಉಳಿತಕ್ಕಂಥ ಒಂದು ಕಾರ್ಯವನ್ನ ನೀವು ಮಾಡಿದಿರಿ. ಇದೇ ರೀತಿಯ ಸಂಘಟನೆ ಸಂಸ್ಕಾರದಿಂದ ನಿಮ್ಮ ಗ್ರಾಮಕ್ಕೆ ಆದರ್ಶ ಗ್ರಾಮ ಅಂತಕ್ಕಂಥ ಒಂದು ಹೆಸರನ್ನ ಇಟ್ಕೊಂಡು ಮುಂದುವರಿತಕ್ಕಂಥ ಕೆಲಸಗಳು ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಮ್ಮ ಕರೆಸಿದ ನಮ್ಮ ಸಂತೋಷ್ ಗೌಡ್ರಿಗೂ ಅವರು ಸಿಬ್ಬಂದಿ ವರ್ಗದವರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಿ ನಮ್ಮಂದರ ಮಾತುಗಳನ್ನು ಕೊಡ್ತಾ ಇದ್ದಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.